ಸ್ನೇಹಿತರೆ, ಕಳೆದ ವರ್ಷ ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾಗ ನಮ್ಮ ಮಾಧ್ಯಮಗಳು ಸಿಕ್ಕಿದ್ದೇ ಚಾನ್ಸು ಅಂತ ಡಿ ಬಾಸ್ ದರ್ಶನ್ ಮತ್ತು ದರ್ಶನ್ ಅವರ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನು ಬಿತ್ತರಿಸಿ ತಮ್ಮ ಟಿಆರ್ಪಿ ಅನ್ನು ಹೆಚ್ಚು ಮಾಡ್ತಿದ್ವು. ಆದ್ರೆ ಕನ್ನಡ ನ್ಯೂಸ್ ಚಾನೆಲ್ಸ್ ದರ್ಶನ್ ಅವರ ಬಗ್ಗೆ ಏನೇ ಸುದ್ದಿ ಮಾಡಿದ್ರು ದರ್ಶನ್ ಅವರಿಂದ ಒಬ್ಬ ದರ್ಶನ್ ಅಭಿಮಾನಿಯನ್ನ ದೂರ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ದರ್ಶನ್ ಅವರ ಮೇಲೆ ಅಭಿಮಾನವನ್ನ ಇಟ್ಟುಕೊಂಡಿರುವ ನಟ ದರ್ಶನ್ ಫ್ಯಾನ್ಸ್ ನಿಜವಾಗ್ಲೂ ಇಡೀ ವಿಶ್ವದಲ್ಲೇ ಇಂತಹ ಫ್ಯಾನ್ಸ್ ಎಲ್ಲೂ ಕೂಡ ಸಿಗಲ್ಲ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಈಗ ನಟ ಡಿ ಬಾಸ್ ದರ್ಶನ್ ಅರೆಸ್ಟ್ ಆಗಿದ್ದಾಗ ಸುದ್ದಿ ವಾಹಿನಿಗಳು ದರ್ಶನ್ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಮೆಸೇಜ್ ಅಂತ ತೋರಿಸಲಾಗಿದ್ದ ದರ್ಶನ್ ಅವರ ತುಂಬಾನೇ ವೈಯಕ್ತಿಕ ವಿಷಯಗಳನ್ನ ಸುದ್ದಿವಾಹಿನಿಯಲ್ಲಿ ಶೇರ್ ಮಾಡ್ಕೊಂಡಿದ್ದ ಮೀಡಿಯಾಗಳಿಗೆ ಈಗ ಅತಿ ದೊಡ್ಡ ಶಾಕ್ ಒಂದು ಎದುರಾಗಿದ್ದು, ಈ ರೀತಿ ಸುದ್ದಿ ಮಾಡಿದ್ದ ಒಟ್ಟು 7 ಪ್ರತಿಷ್ಠಿತ ಚಾನೆಲ್ಗಳು ಸೇರಿದಂತೆ 148 ವಿಡಿಯೋಗಳನ್ನ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಿಂದ ಡಿಲೀಟ್ ಮಾಡುವಂತೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಸೊ ವಿಜಯಲಕ್ಷ್ಮಿ ದರ್ಶನ್ ಪರವಾಗಿ ಹಾಕಿದ್ದ ಆ ಒಂದು ಕೇಸ್ನಿಂದ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಜಯ ಸಿಕ್ಕಿದ್ದು, ಮಾಧ್ಯಮಗಳು ಇಂತಹ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.